ಹಾಯ್ ಎಲ್ರಿಗೂ ನಮಸ್ಕಾರ. ಮಮತಾ ಶೆಟ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಅಮ್ಮನ ಮನೆಗೆ ಬಂದಿದ್ದೆ. ಅಲ್ಲಿ ಶೆಕೆ ಅಂದರೆ ಶೆಕೆ ಎಲ್ಲ ಆಯ್ತಾ. ಇಲ್ಲಿ ನಾನು ನೋಡಿ ಹತ್ತಿ ಮರದ ಕೆಳಗಡೆ ನಿಂತ್ಕೊಂಡಿದ್ದೀನಿ. ಒಂದು ಸ್ವಲ್ಪ ತಂಪಿರುತ್ತೆ ಇಲ್ಲಿ. ಒಳಗಡೆ ಎಷ್ಟೇ ಫ್ಯಾನ್ ಇದ್ದರೂ ತುಂಬ ಶೆಕೆ ಇರುತ್ತೆ. ನೋಡಿ ಹತ್ತಿ ಹಣ್ಣು ನೋಡಿದ್ರಲ್ಲ, ಇಲ್ಲಿ ಹತ್ತಿ ಹಣ್ಣು, ಇಲ್ಲಿ ಹತ್ತಿ ಮರ, ಇಲ್ಲಿ ದೇವಸ್ಥಾನ ಇದೆ. ಹಾಗೆ ಆ ಕಡೆನೂ ಒಂದು ಹತ್ತಿ ಮರ ಇದೆ, ಈ ಕಡೆನೂ ಹತ್ತಿ ಮರ ಇದೆ. ಸೊ ಹತ್ತಿ ಹಣ್ಣು ತುಂಬ ಬಿಟ್ಟಿದೆ ನೋಡಿ. ಹತ್ತಿ ಹಣ್ಣು ಹಾಗೆ ಮೇಲ್ಗಡೆ ಸಿಪ್ಪೆ ತೆಗೆದ್ಬಿಟ್ಟು ಒಳಗಡೆ ತಿಂತಾರಲ್ಲ, ನಿಮ್ಗೆ ಗೊತ್ತಿರ್ಬೋದು. ಹಾಗೆ ಹತ್ತಿ ಹಣ್ಣಿಂದ ಉಪ್ಪಿನಕಾಯಿನೂ ಮಾಡ್ತಾರಂತೆ. ನಾವು ಮಾಡಲಿಲ್ಲ, ಮಾಡ್ತಾರಂತೆ. ಇವತ್ತು ತುಂಬ ಹತ್ತಿ ಹಣ್ಣು ಬಿಟ್ಟಿದೆ ನೋಡಿ, ಸಖತ್ತಾಗಿ ಕಾಣಿಸ್ತದಲ್ಲ. ಹತ್ತಿ ಹಣ್ಣನ್ನು ಬಿಡಿಸಿ ತೋರಿಸ್ತೀನಿ ನೋಡಿ. ನೋಡಿದ್ರಲ್ಲ ಈ ಥರ, ಇದು ಒಳಗಡೆ ಇದು ಮಾತ್ರ ತಿಂತಾರೆ. ಒಳ್ಳೆ ಇರುತ್ತಂತೆ. ನನಗೆ ಇದು ಒಳಗಡೆ ತಿಂತಾರೆ, ಆದರೆ ನಾ ತಿನ್ನುವ ಅಂದ್ಕೊಂಡೆ. ಬಟ್ ನನಗೇನು ಒಳಗಡೆ ನೋಡಿ ಒಂಥರ ಹುಳ ಥರ ಅನಿಸುತ್ತಲ್ಲ, ಅದಕ್ಕೆ ನಾವು ತಿನ್ನಕ್ಕೆ ಹೋಗೋದಿಲ್ಲ. ತಿಂತಾರೆ ಆಯಿತಾ. ಸೊ ಉಪ್ಪಿನಕಾಯಿನೂ ಮಾಡ್ತಾರಂತೆ. ನೀವು ಯಾರಾದರೂ ಇದನ್ನು ಉಪ್ಪಿನಕಾಯಿ ಮಾಡಿದರೆ ಕಮೆಂಟ್ ಮಾಡಿ. ಓಕೆ, ಒಂಥರ ಪ್ರಶಾಂತವಾದ ವಾತಾವರಣ, ತೋಟದ ಮಧ್ಯೆ ಕೂತ್ಕೊಂಡು ವಿಡಿಯೋ ಮಾಡೋದು ಮಜಾನೇ ಬೇರೆ ಅಲ್ಲ. ಓಕೆ, ಇದೇ ಟೈಮಲ್ಲಿ ನಾನೊಂದು ನಿಮ್ಮ ಜೊತೆ ಒಂದು ವಿಷಯನ ಶೇರ್ ಮಾಡ್ಕೊತೀನಿ. ಕೆಲವರು ಮಕ್ಕಳನ್ನು ನೋಡಿ ಜಾಸ್ತಿ ಕೊಂಗಾಟ ಮಾಡಿ ಸಾಕ್ಬಿಡ್ತಾರಲ್ಲ. ಕೊಂಗಾಟ ಅಂದರೆ ಜಾಸ್ತಿ ಮುದ್ದು ಮಾಡೋದು, ಪ್ರೀತಿ ಮಾಡೋದು, ಅವ್ರು ಹೇಳೋದೆಲ್ಲ ತಂದ್ಕೊಡೋದು. ಒಂದು ಸಲ ಹೇಳಿದ್ರೆ ಸಾಕು, ಪಟ್ಟ ಹೋಗ್ಬಿಟ್ಟು ತಂದುಕೊಟ್ಬಿಡೋದು. ಮತ್ತು ಒಂದು ಸ್ವಲ್ಪ ಹತ್ರ ಸಾಕು, ಬೇಗ ಓಡ್ಬಿಟ್ಟು ಮುದ್ದು ಮಾಡಿಬಿಟ್ಟು ಸಮಾಧಾನ ಮಾಡಿಬಿಡೋದಲ್ಲ. ಇದೆಲ್ಲ ಜಾಸ್ತಿ ಇವಾಗಿನ ಇದರಲ್ಲಿ ಜಾಸ್ತಿ ಈ ಥರ ಇರೋದ್ರಿಂದ ಮಕ್ಳಿಗೆ ಅನಿಸುತ್ತೆ ನಾವು ಏನು ಹೇಳಿದ್ರು ಬೇಗ ತಂದು ಕೊಟ್ಬಿಡ್ತರು, ನಾವು ಹಠ ಮಾಡಿದ ತಕ್ಷಣ ಬಂದುಬಿಟ್ಟು ಮುದ್ದು ಮಾಡ್ತರು. ಆ ಥರ ಒಂದು ಯೋಚನೆ ಮಾಡ್ತಾ ಇರ್ತಾರೆ ಮಕ್ಕಳನ್ನು. ಒಂದು 4 ವರ್ಷದ ಮೇಲೆ ಶಿಸ್ತಾಗಿ ಬೆಳೆಸಬೇಕು. ಮಕ್ಕಳು ಹೇಳೋದು ಎಲ್ಲವನ್ನೂ ಕೇಳಬಾರ್ದು. ಇಷ್ಟು ಸಣ್ಣ ಕೂಗಿದ ತಕ್ಷಣ ಓಡೋಗ್ಬಿಟ್ಟು ಮುದ್ದು ಮಾಡೋದು, ಪ್ರೀತಿ ಮಾಡೋದು, ಹಾಗೆಲ್ಲ ಮಾಡೋಕ್ಕಾಗ ಯಾಕೆ ಸುಮ್ಮನೆ. ಇವಾಗ ಚಿಕ್ಕದಿಂದಾನೇ ನಾವು ಶಿಸ್ತು ಕಲಿಸಿದ್ರೆ ಮಕ್ಕಳು ದೊಡ್ಡಾದ್ಮೇಲೆ ಶಿಸ್ತು ಕಲಿತಾರೆ. 4 ವರ್ಷದ ಮೇಲೆ ಮಕ್ಕಳಿಗೆ ಬುದ್ಧಿ ಬಂದಿರುತ್ತಲ್ಲ, ಆ ಟೈಮಲ್ಲಿ ನಾವು ಮಕ್ಕಳನ್ನು ಒಂದು ಶಿಸ್ತಾಗಿ ಬೆಳೆಸಬೇಕು. ಹಠ ಮಾಡಿದವಾಗ ಜಾಸ್ತಿ ಮುದ್ದು ಮಾಡೋದು, ಅಥವಾ ಮಕ್ಕಳು ಏನಾದರೂ ಬೇಕು ಅಂದವಾಗ ಬೇಗ ತೆಗೆಸ್ಕೊಡೋದು, ಈ ಥರ ಎಲ್ಲ ಮಾಡೋದು ತಪ್ಪು. ಆ ಮಕ್ಕಳಿಗೆ ಆ ವಸ್ತುವಿನ ಬೆಲೆ ಗೊತ್ತಾಗಬೇಕಲ್ವ. ಚಿಕ್ಕ ಮಕ್ಕಳು ಜಾಸ್ತಿ ಮುದ್ದು ಮಾಡಬೇಕು, ಹೇಳೋದೆಲ್ಲ ತೆಗೆಸ್ಕೊಡ್ಬೇಕು ಅಂದ್ಬಿಟ್ಟು ಇವಾಗಿಂದನೇ ನಾವು ಸ್ಟಾರ್ಟ್ ಮಾಡಿದ್ರೆ ಜಾಸ್ತಿ ಮುದ್ದು ಮಾಡೋದು, ಹೇಳೋದೆಲ್ಲ ತೆಗೆಸ್ಕೊಡೋದು. ಮಕ್ಕಳು ಹಠ ಮಾಡಿದ ತಕ್ಷಣ ಮಕ್ಕಳಿಗೆ ಹೋಗ್ಬಿಟ್ಟು ಏನು ಬೇಕು ಹೇಳು ತೆಗೆಸ್ಕೊಡ್ತೇನೆ, ಏನು ಬೇಕು ಆ ಥರ ಎಲ್ಲ ಹೇಳೋದು, ಅದೆಲ್ಲ ಮಕ್ಳಿಗೆ ಒಂಥರ ಇವಾಗಿಂದ ಒಂಥರ ಸದ್ರ ಕೊಟ್ಟಂಗೆ ಆಗುತ್ತೆ ಅಪ್ಪ ಅಮ್ಮನ ಮೇಲೆ. ಅಂದರೆ ಒಂಥರ ಆ ಮಕ್ಕಳು ಗೊತ್ತಾಗ್ಬಿಡುತ್ತೆ. ನಾವು ಹಠ ಮಾಡಿದ ತಕ್ಷಣ ಅಪ್ಪ ಅಮ್ಮ ಹಿಂಗೆ ತೆಗೆಸ್ಕೊಡ್ತಾರೆ, ಮುದ್ದು ಮಾಡ್ತಾರೆ ಅಂತ. ಇವಾಗ ಯಾಕೆ ಇದು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ನೋಡಿ, ನಾನು ಒಂದು ತಾತ ಅಜ್ಜಿ ಊರಿಗೆ ಹೋಗ್ತಾ ಇದ್ದರು. ಮೊಮ್ಮಗಳು ಅಲ್ಲೇ ಇದ್ಲು, ಅಳ್ತಾ ಇದ್ದಾಳೆ ಮೊಮ್ಮಗಳು. ಇಷ್ಟು ಸಮಾಧಾನ ಆಗಲಿಲ್ಲ. ಅಮ್ಮ ಸಮಾಧಾನ ಮಾಡ್ರು, ಆಮೇಲೆ ಅವರು ಹೋದರು. ಆಮೇಲೆ ಅಳುದು ನಿಲ್ಲಿಸಲೇ ಇಲ್ಲ. ಆಮೇಲೆ ಅಮ್ಮಗೆ ಕೋಪ ತಡ್ಕೊಳೋಕ್ಕಾದ್ರೆ ಒಂದು ಪೆಟ್ಟು ಹೊಡೆದ್ಲು ಯಾರಿಗೆ, ಮಗಳು ಏನು ಮಾಡಿದೆ, ತಿರ್ಸ್ಬಿಟ್ಟು ಹೊಡಿತಾಳೆ ಅಮ್ಮಂಗೆ. ನನಗೆ ಅಂದರೆ ಮಕ್ಕಳನ್ನ ಚಿಕ್ಕವ್ರು ಇರಬೇಕಿದ್ರೇ ಮಕ್ಕಳನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕಲ್ಲ. ಜಾಸ್ತಿ ಅಪ್ಪ ಅಮ್ಮಗೆ ಎದುರುತ್ರ ಕೊಡೋದು, ಅಪ್ಪ ಅಮ್ಮ ಏನಾದ್ರು ಪೆಟ್ಟು ಕೊಟ್ಟವಾಗ ತಿರುಗಿಸ್ಬಿಟ್ಟು ಹೊಡೆಯೋದು, ಅದೆಲ್ಲ ನಾವು ಕೈಯಿಂದನೇ ಮಾಡ್ಕೊಂಡಿರೋದಲ್ಲ. ಸ್ವಲ್ಪ ಪೇರೆಂಟ್ಸ್ಗಳು ಜಾಸ್ತಿ ಮುದ್ದು ಮಾಡೋದು, ಹಾಗೆ ಹೇಳೋದನ್ನೆಲ್ಲ ಪಟ ತಂದು ಕೊಡೋದು, ಇದೆಲ್ಲ ಸ್ವಲ್ಪ ನೋಡ್ಕೊಂಡ್ಮಾಡಬೇಕು. ಮತ್ತು ಮಕ್ಕಳಿಗೆ ಸ್ವಲ್ಪ ಹೆದರಿಕೆ ಅನ್ನೋದು ಇಡಬೇಕಲ್ಲ. ಜಾಸ್ತಿ ಮಕ್ಕಳು ಹೇಳೋದೇ ಕೇಳ್ಕೊಂಡಿರೋಕ್ಕಾಗ ಮಕ್ಕಳಿಗೆ ಸ್ವಲ್ಪ ಭಯ ಅನ್ನೋದು ಇರಬೇಕು. ಅಪ್ಪ ಅಮ್ಮನ ಭಯ ಸ್ವಲ್ಪ ಇರಬೇಕಲ್ಲ. ಅದು ಒಂದೇ ಸಲ ಕಲಿಸೋಕ್ಕಂತೂ ಆಗೋದಿಲ್ಲ. ಚಿಕ್ಕ ಮಕ್ಕಳಿಂದನೇ ಕಲಿಸ್ಬೇಕು ಅದನ್ನೆಲ್ಲ. ಚಿಕ್ಕದಿಂದನೇ ಕಲಿಸಿದ್ರೆ ದೊಡ್ಡಾದಮೇಲೆ ಮಕ್ಕಳು ಅಪ್ಪ ಅಮ್ಮ ಅಂದರೆ ಸ್ವಲ್ಪ ಭಯ ಭಕ್ತಿ ಇರುತ್ತೆ. ಈ ಥರ ಪಬ್ಲಿಕ್ಕಲ್ಲಿ ಹೊಡೆಯೋದು, ಈಗ ಬೆಳೆವ ಸಿರಿ ಮೊಳಕೆಯಲ್ಲಿ ಚಿಕ್ಕ ಮಕ್ಕಳೇ ಹೀಗೆ ಮಾಡಿದರೆ ದೊಡ್ಡಾದ್ಮೇಲೆ ಸೇಮ್ ಅದೇ ಥರನೇ. ಯಾರ ಭಯನೂ ಇರೋದಿಲ್ಲ, ಅಪ್ಪನ ಭಯನೂ ಇರೋದಿಲ್ಲ, ಅಮ್ಮನ ಭಯನೂ ಇರೋದಿಲ್ಲ. ಈ ಥರ ಇದು ಕೆಲವೊಂದು ಸಲ ಮಕ್ಕಳ ಮನಸ್ಥಿತಿ ಮೇಲೆ ತುಂಬ ಪ್ರಭಾವ ಬೀಳುತ್ತೆ. ಯಾಕಂದರೆ ಚಿಕ್ಕವರಿಂದನೂ ಹಠ ಮಾಡಿದವಾಗ ಹೊಡಿಲಿಲ್ಲ ಅಥವಾ ಬೈಲಿಲ್ಲ, ಈ ಥರ ಬೆಳೆಸಿದ್ರೆ ಮಕ್ಕಳು ದೊಡ್ಡ ಆಗ್ತಾ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಅಪ್ಪ ಅಮ್ಮ ಬೈಯಲ್ಲ, ಹೊಡೆಯಲ್ಲ, ಅದೇ ಒಂದು ಇದರಲ್ಲಿರ್ತಾರೆ. ಆಮೇಲೆ ನೀವು ಒಂದೇ ಕ್ಷಣ ಬೈಲಿಕ್ಕೆ ಹೊಡಿಲಿಕ್ಕೆ ಹೋದರೆ ಆ ಮಕ್ಕಳಿಗೆ ಟೆನ್ಷನ್ ಆಗುತ್ತಪ್ಪ. ಯಾಕೆ ಈಗ ಯಾವತ್ತೂ ಬೈದಿದ್ದ ಅಪ್ಪ ಅಮ್ಮ ಇವತ್ತು ಬೈದ್ರಲ್ಲ, ಹೊಡೆದ್ರಲ್ಲ, ಹೀಗಾಗುತ್ತೆ. ಚಿಕ್ಕವರಿಂದಾಗಿ ನಾವು ಸ್ವಲ್ಪ
ಮಕ್ಕಳನ್ನ ಕಂಟ್ರೋಲ್ ಇಟ್ಕೋಬೇಕಾಯ್ತಾ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ನಿಜ ನಡೆದಂಥ ಒಂದು ಸ್ಟೋರಿ ಆಯಿತಾ. ಯಾವುದು ಏನಂದರೆ, ನಾ ಹೆಸರು ಹೇಳೋದಿಲ್ಲ ಯಾರಂತ, ಅವ್ರು ನನ್ನ ಮದುವೆಗೂ ಬಂದಿದ್ದರು. ಒಂದು ಹುಡುಗ ಒಂದು ಹುಡುಗಿ, ಅವರು ಗಂಡ ಹೆಂಡ್ತಿಗೆ ಯಾವತ್ತೂ ಬೈಲಿಲ್ಲಂತೆ. ಚಿಕ್ಕವನು ಆ ಮಕ್ಕಳು ಚಿಕ್ಕದಿಂದಾಗಿಂದೂ ಬೈಲಿಲ್ಲಂತೆ, ಒಂದು ಪೆಟ್ಟು ಹೊಡೆದಿಲ್ಲ, ಒಂಚೂರು ಬೈಲಿಲ್ಲ. ಅಷ್ಟು ಒಳ್ಳೆ ರೀತಿಯಿಂದ ಸಾಕಿದ್ರು ಮಕ್ಕಳನ್ನು. ಮಕ್ಕಳು ಒಳ್ಳೆ ರೀತಿಯಿಂದ ಒಂಥರ ಬುದ್ಧಿ ಮಕ್ಕಳೇ ಆಗಿದ್ರಂತೆ. ಅದೇನಾಗಿದೆ ಅಂದರೆ, ಅಮ್ಮ ಹೊರಗಡೆ ಹೋಗಿದ್ದಾರೋ ಏನೋ ಸ್ಟೋರಿ ಇದೆ ಅದು. ಅಮ್ಮ ಏನೋ ಹೊರಗಡೆ ಹಾಸ್ಪಿಟಲಲ್ಲಿ ಇದ್ದರು, ಏನೋ ಆಗಿತ್ತು. ಅಪ್ಪ ಹೇಳ್ದಂತೆ ಮಗನ ಹತ್ರ, ತಂಗಿ ಸ್ಕೂಲ್ಗೆ ಹೋಗಿದ್ದಾಳೆ, ನೀನು ಮನೇಲಿ ಇದ್ಬಿಟ್ಟು ತಂಗಿನ ಕರ್ಕೊಂಡು ನಾನು ಹೋಗಿ ಬರ್ತೀನಿ ಅಂತ ಹೇಳಿದಂತೆ. ಮಗ ಹೇಳಿದಂತೆ, ಇಲ್ಲ ನಾನು ಬರ್ತೆ ಅಂತ ಹೇಳಿದ. ಇಲ್ಲ ಬರೋದು ಬೇಡ ಅಂದ್ಬಿಟ್ಟು ಸರಿಯಾಗಿ ಬೈದು ಹೋಗಿದ್ದಾರಂತೆ ಮಗನಿಗೆ. ಅವನು ಅದೇ ಒಂದು ಟೆನ್ಷನಾಗಿ, ಯಾವತ್ತೂ ಬೈದಿದ್ದಪ್ಪ ಬೈದ್ರಲ್ಲ ಅಂದ್ಬಿಟ್ಟು ಅಷ್ಟು ಒಂಥರ ಮೆಚುರಿಟಿನೂ ಬಂದಿಲ್ಲ ಹುಡುಗನಿಗೆ. ಅಂಥ ಹುಡುಗ ಇವಾಗ ಇಲ್ಲ ನೋಡಿ. ಏನಂತ ಹೇಳಿ ಮಕ್ಕಳಿಗೆ ಅದಕ್ಕೆ ಹೇಳೋದು, ಯಾವತ್ತೂ ಒಂದು ಪೆಟ್ಟು ಹೊಡಿದೆಯಾ, ಒಂದು ಸ್ವಲ್ಪನೂ ಬೈದೆಯಾ ಮಕ್ಕಳನ್ನ ಬೆಳೆಸಬಾರ್ದು ಅನ್ನೋದಕ್ಕೊಂದು ಎಕ್ಸಾಂಪಲ್ ಅಂತಲೇ ಹೇಳ್ಬೋದು ನೋಡಿ. ಆ ಮಕ್ಕಳಲ್ಲಿ ಒಂದು ಯೋಚನೆ ಮಾಡುವಂಥ ಸಾಮರ್ಥ್ಯನೂ ಇಲ್ಲ ಆ ಹುಡುಗನಿಗೆ. ಯಾಕಂದರೆ ಅಪ್ಪ ಅಮ್ಮ ಒಂದು ಪೆಟ್ಟು ಹೊಡೆದಿಲ್ಲ, ಒಂದು ಸ್ವಲ್ಪನೂ ಬೈದಿಲ್ಲ. ಅಂಥ ಒಂದು ಇದರಲ್ಲಿ ಈ ಥರ ಬೈದ್ರಲ್ಲ ಅಂದ್ಬಿಟ್ಟು ಮನಸ್ಸು ತಗೊಂಡು ಈ ಥರ ಒಂದು ಮಾಡುವಂಥ ಸಾಧ್ಯತೆ ಇರುತ್ತೆ ನೋಡಿ. ಆಗಿದೆ ಆಲ್ರೆಡಿ. ಸೊ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮಕ್ಕಳನ್ನು ಸ್ವಲ್ಪ ಶಿಸ್ತಾಗಿ ಬೆಳೆಸಬೇಕು. ಮಕ್ಕಳನ್ನು ಎದುರುತ್ರ ಕೊಡದೇ ಇರುವಾಗೆ ಬೆಳೆಸಬೇಕು. ಯಾಕಾಗಿ ಹೇಳ್ತಿದ್ದಾರೆ ಅದನ್ನು ಮಕ್ಕಳು ತಿಳ್ಕೋಬೇಕು. ಆ ರೀತಿಯಾಗಿ ನಾವು ಮಕ್ಕಳನ್ನು ಬೆಳೆಸಬೇಕಲ್ಲ. ನಮ್ಮ ಮಕ್ಕಳಂತಲ್ಲ, ನಿಮ್ಮ ಮಕ್ಕಳಂತಲ್ಲ, ಎಲ್ಲ ಮಕ್ಕಳನ್ನು ಸೇಮ್ ಅದೇ ರೀತಿಯಲ್ಲೇ ಬೆಳೆಸಬೇಕಾಗತ್ತೆ. ಒಂದು ಪೆಟ್ಟು ಕೊಟ್ಟರು ಕೂಡ ಏನು ದೊಡ್ಡ ಇದಾಗೋಗೋದಿಲ್ಲ, ಬೈದ ತಕ್ಷಣ ಏನೂ ಆಗೋದಿಲ್ಲ. ಮಕ್ಕಳಿಗೆ ಇವಾಗಿಂದನೇ ನಾವು ಅದನ್ನೆಲ್ಲ ಅಭ್ಯಾಸ ಮಾಡಬೇಕು. ಮತ್ತು ದೊಡ್ಡಾದ ಮೇಲೆ ಬೈದರು ಹೊಡೆದ್ರು ಅಂದ್ಬಿಟ್ಟು ಟೆನ್ಷನ್ ತೊಗೊಂಡು ಏನೇನೋ ಮಾಡ್ಕೊಳ್ಳೋಕ್ಕಿಂತ ಇವಾಗಿಂದನೇ ಸ್ವಲ್ಪ ಕಂಟ್ರೋಲಲ್ಲಿ ತೊಗೊಂಡು ಮಕ್ಕಳಿಗೆ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಟ್ಟು ಬೈಯುವಂಥ ಒಂದು ಬೈಬೇಕಾಗತ್ತೆ ಪೇರೆಂಟ್ಸ್ಗಳು. ಅಲ್ಲಲ್ಲ, ಚಿಕ್ಕ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ, ಈ ಗಾದೆ ಸುಮ್ಮನೆ ಅಂತೂ ಮಾಡಿಲ್ಲ ನೋಡಿ. ಅಲ್ಲ, ಚಿಕ್ಕದಿಂದಾಗೆ ಮಕ್ಕಳು ಬಗ್ಸ್ಬಿಟ್ಟೇ ಇಡಬೇಕು. ದೊಡ್ಡ ಆಗ್ತಾ ಮಕ್ಕಳನ್ನ ಬಗ್ಸ್ತೆ ಅಂದರೆ ಆಗೋದಿಲ್ಲ. ನಮ್ಮನ್ನೇ ಬಗ್ಸು ಬರ್ತದೆ. ನನಗೂ ಅಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತ ಈ ಥರ ಎಲ್ಲ ಇನ್ಸಿಡೆಂಟ್ ಆದವಾಗ ನನ್ನ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು. ಅದಕ್ಕೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಯಾವುದು ಇರಲಿ ಬಿಡು ಏನು ತೊಂದರೆ ಇಲ್ಲ ಅಂತ ಮುದ್ದು ಮಾಡ್ತಾಯಿದ್ರೆ ಮುಂದೆ ಅದನ್ನೇ ದೊಡ್ಡದಾಗಿ ದೊಡ್ಡದು ಮಾಡ್ತಾರೆ ಮಕ್ಕಳು. ಇವಾಗೇ ನಾವು ಸ್ವಲ್ಪ ಅದನ್ನೆಲ್ಲ ತಪ್ಪು ಅಂತ ಇವಾಗಲಿಂದನೇ ನಾವು ಹೇಳ್ಕೊಡ್ಬೇಕಲ್ಲ. ಮುಂದೆ ಬಿಡಿ, ಹೇಗೋ ಫಸ್ಟ್ ನಮಗೆ ಫೌಂಡೇಶನ್ ಕರೆಕ್ಟ್ ಆಗಿರಬೇಕಲ್ಲ, ಆಮೇಲೆ ಮಕ್ಕಳು ತಿಳುವಳಿಕೆ ಬಂದಮೇಲೆ ಪ್ರಶ್ನೆ ಬೇರೆ. ಓಕೆ, ನನ್ನ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.